ಇಷ್ಟೆಲ್ಲ ಮಾಡಿದ್ರು ಇಲ್ಲಿ ಇನ್ನೊಂದು ಮಾತು ಹೇಳಬೇಕು. ಈ ನೆಹರು ಬೇಸಿಕಲಿ ಕಮ್ಯುನಿಸ್ಟು. ಅವ್ರಿಗೆ ಹಿಂದೂ ಧರ್ಮ ಕಂಡ್ರೆ ಒಳಗೇನೆ ತಿರಸ್ಕಾರ ಇತ್ತು. ನೀವು ಯಾರೂ ದೇವಸ್ಥಾನ, ನೆಹರು ಯಾವತ್ತೂ ದೇವಸ್ಥಾನ ಒಳಗೆ ಹೋಗ್ತಾ ಇರಲಿಲ್ಲ. ಇದಕ್ಕೆಲ್ಲ ನಾನು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದುಕೊಂಡು ದೇವಸ್ಥಾನ ಆಗಿದ್ದಕ್ಕೆಲ್ಲ ನಾವು ಹೋಗಬಾರ್ದು. ಆದರೆ ಮುಸಲ್ಮಾನರದ್ದು ಏನಾದ್ರು ಬಂತು ಅಂತಂದ್ರೆ ಟೋಪಿ ಹಾಕ್ಕೊಂಡು ಹೋಗೋರು ಅವರು ಇದೆಲ್ಲ ಮಾಡಿಕೊಂಡು. ಕ್ರಿಶ್ಚಿಯನ್ ಇದಕ್ಕೆಲ್ಲ ಇದು ಮಾಡ್ತಾ ಚರ್ಚ್ಗೆ ಹೋಗ್ತಾಯಿದ್ರು. ಯಾಕೆ? ಅವ್ರ ಜನಗಳನ್ನು ಮೆಚ್ಚೋಕ್ಕೋಸ್ಕರವಾಗಿ ಹೋಗ್ತಿದ್ರು. ಅದರಲ್ಲಿ ಅವರೇ ನಂಬ್ತಾ ಇದ್ರು ಅಂತ ಅಲ್ಲ, ಮೆಚ್ಚೋಕ್ಕೋಸ್ಕರ. ಆದರೆ ಹಿಂದೂಗಳನ್ನು ಮೆಚ್ಚೋಕ್ಕೋಸ್ಕರ ಇವರು ಯಾವ ದೇವಸ್ಥಾನಕ್ಕೂ ಹೋಗ್ತಿರಲಿಲ್ಲ. ಮೋದಿ ಬಂದು ಮೊದಲನೇ ಇದರೊಳಗೆ ಅವ್ರದ್ದು ಫಸ್ಟ್ ಫಾರಿನ್ ವಿಸಿಟ್ ಅಂದರೆ ನೇಪಾಳಕ್ಕೆ. ನೇಪಾಳಕ್ಕೆ ಅವರು ವಿಸಿಟ್ ಮಾಡಿದ್ದದ್ದು ನಾನು ಟಿ ವಿ ಒಳಗೆ ನೋಡಿದ್ದೀನಿ. ಕಾವಿ ಇದನ್ನು ಒಂದು ಜುಬ್ಬ ಹಾಕ್ಕೊಂಡು, ಕಾವಿ ಪಂಚೆ ಎಲ್ಲ ಉಟ್ಕೊಂಡು, ರುದ್ರಾಕ್ಷಿ ಹಾಕಿ, ಹಣೆಗೆ ವಿಭೂತಿ ಕುಂಕುಮ ಎಲ್ಲ ಇಟ್ಕೊಂಡು ಪಶುಪತಿನಾಥ ದೇವಸ್ಥಾನಕ್ಕೆ ಎಲ್ಲ ಹೋಗಿ, ಆ ನೀವು ನೋಡಿರ್ಬೋದು ಪಶುಪತಿನಾಥದ ದೇವಸ್ಥಾನ ಸುತ್ತ ಎಲ್ಲ ಕೊಳಕು ತುಂಬ ಇದೆ. ಅದೆಲ್ಲನೂ ಕ್ಲೀನ್ ಮಾಡಿ ಸರಿಯಾಗಿ ಮೇಂಟೆನೆನ್ಸ್ ಮಾಡೋಕ್ಕೆ ದುಡ್ಡಿಲ್ಲ ದೇವಸ್ಥಾನದಲ್ಲಿ. 25 ಕೋಟಿ ರೂಪಾಯಿನ ಕೊಡಿಸಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಇದರೊಳಗೆ ಕೊಟ್ಟಿದ್ದಾರೆ. ಇದರಿಂದ ಇಡೀ ನೇಪಾಳಿಗಳ ಹೃದಯವನ್ನು ಗೆದ್ದು ನಮ್ಮ ಕಡೆಗೆ ಇಲ್ಲಿಗೆ ಅಂದರೆ ಚೈನೀಸ್ ಇನ್ಫ್ಲುಯೆನ್ಸ್ ತುಂಬ ಆಗೋಗಿತ್ತು ನೇಪಾಳಗಳಿಗೆ. ಇದು ಅವ್ರು ಮಾಡೋ ಡಿಪ್ಲೊಮೆಸಿ ಇನ್ನೂ ಇದು ಜೊತೆಗೆ ಒಂಥರ ನಮ್ಮ ದೇವಸ್ಥಾನಕ್ಕೂ ನಾವು ಹೋಗಬಹುದು ಅಂತ ಹಿಂದೂಗಳಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಹಿಂದೂಗಳಲ್ಲಿದ್ದಂಥ ಒಂದು ಖ್ಯಾತತನವನ್ನು ನಾಶ ಮಾಡಿದರು. ಹಿಂದೂಗಳನ್ನು ಬೈದು ಇದರೊಳಗೆ ಜಾತಿ ಇದು ಅಂಥದ್ದು ಇದು ಕೆಟ್ಟದು ಅಂತ ಎಲ್ಲ ಇವತ್ತು ಅಂತ ಬೈಯೋ ಒಂದು ಗ್ಯಾಂಗ್ ಇದೆಯಲ್ಲ, ಆ ಥರದೊಳಗೆ ಇಡೀ ಸರ್ಕಾರವೇ ಹಿಂದೂಗಳನ್ನು ಬೈತಾ ಇತ್ತು. ಅದನ್ನು ಹೋಗಲಾಡಿಸಿದ್ರು. ನಿಮಗೆ ಗೊತ್ತಿರ್ಬೋದು, ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಸರ್ದಾರ್ ಪಟೇಲರು ಸೋಮನಾಥ ದೇವಸ್ಥಾನ ಕಟ್ಟಿಸೋಕ್ಕೆ ಪ್ಲ್ಯಾನ್ ಮಾಡಿದ್ರು. KM ಮುನ್ಷಿಯವ್ರದ್ದು ಐಡಿಯಾ ಇದು, ಆದರೆ ಅದನ್ನು ಇದಕ್ಕೆ ಎಕ್ಸಿಕ್ಯೂಟ್ ಮಾಡಿದವರು ಸರ್ದಾರ್ ಪಟೇಲರು. ದೇವಸ್ಥಾನ ಮುಗಿಯೋ ಹೊತ್ತಿಗೆ ಸರ್ದಾರ್ ಪಟೇಲರು ಬದುಕಿರಲಿಲ್ಲ. ಆವಾಗ ರಾಜೇಂದ್ರ ಪ್ರಸಾದ್ ದೇಶದ ಪ್ರೆಸಿಡೆಂಟ್ ಆಗಿದ್ದರು. ರಾಜೇಂದ್ರ ಪ್ರಸಾದರನ್ನ ಆ ದೇವಸ್ಥಾನದ ಇನಾಗ್ಯುರೇಷನ್ಗೆ ಕರೆದ್ರು. ರಾಜೇಂದ್ರ ಪ್ರಸಾದರು ಬರ್ತೀನಿ ನಾನು ಅಂತ ಹೇಳಿದ್ರು. ನೆಹರು ರಾಜೇಂದ್ರ ಪ್ರಸಾದ್ಗೆ ಇದನ್ನು ಲೆಟರ್ ಬರೆದಿದ್ದಾರೆ ಆ್ಯಸ್ ಪ್ರೈಮ್ ಮಿನಿಸ್ಟರು, ನಮ್ಮದು ಸೆಕ್ಯುಲರ್ ಗೌರ್ಮೆಂಟು, ಆದ್ದರಿಂದ ಪ್ರೆಸಿಡೆಂಟಾಗಿ ನೀವು ಅದಕ್ಕೆ ಹೋಗಬಾರ್ದು ಅಂತವ. ರಾಜೇಂದ್ರ ಪ್ರಸಾದ್ ಅದನ್ನು ಇಗ್ನೋರ್ ಮಾಡಿದ್ರು, ಅದಕ್ಕೆ ರಿಪ್ಲೈ ಮಾಡಲಿಲ್ಲ. ಅವ್ರು ಬಂದರು, ಅವ್ರು ಹೋಗಿ ಅವ್ರದ್ದು ದೇವಸ್ಥಾನ ಇನಾಗ್ಯುರೇಟ್ ಮಾಡಿ ಬಂದರು ಅವರಿದ್ರೊಳಗೆಲ್ಲನೂ. ಆದರೆ ಒಳಗೇ ಭಯ. ರಾಜೇಂದ್ರ ಪ್ರಸಾದ್ರಿಗೆ ಭಯ ಇದ್ದಿರಲಿಲ್ಲ, ಆದರೆ ಅನಂತರದೊಳಗೆ ಎಲ್ರಿಗೂ ಭಯ. ಪ್ರೈಮ್ ಮಿನಿಸ್ಟರ್ ಏನು ತಿಳ್ಕೊತಾರೋ, ದೇವಸ್ಥಾನಕ್ಕೆ ನಾವು ಹೋದರೆ ಕದ್ದು ಮುಚ್ಚಿ ಹೋಗಬೇಕು. ಇದನ್ನು ಹೋಗಲಾಡಿಸಿದ್ರು ಮೋದಿ. ಇವಾಗ ಒಂದು ಥರದೊಳಗೆ ಸೆಲ್ಫ್ ಕಾನ್ಫಿಡೆನ್ಸಿಂದ ನಮ್ಮ ದೇವಸ್ಥಾನಕ್ಕೆ ನಾವು ಹೋಗೋದಕ್ಕೆ ಯಾರದ್ದೇನು ಅಡ್ಡಿ ಇದಕ್ಕೆ ಈ ಥರದ್ದೆಲ್ಲ ನಾವು ಮಾಡಿದ್ರು. ಅದಕ್ಕೆ ಹೀಗೆ ಇಡೀ ದೇಶದೊಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂದರು. ಈಗ ನೋಡಿ, ಈಗ ಕಾಶ್ಮೀರದಲ್ಲಿ ನಡೀತಾ ಇದೆ ಅಲ್ಲ, ಇದಕ್ಕೆಲ್ಲನೂ ಅವರು ಅವಾಗ ಮಾಡಿದ್ದದ್ದು ಸರ್ಜಿಕಲ್ ಸ್ಟ್ರೈಕ್ ಅಂತ ಅನ್ನೋದು ಅದೊಂದು ಬಹಳ ಸಣ್ಣ ವಿಷಯ. ಆದರೆ ಈಗ 12 ವಿಮಾನ ಹೋಗಿ ಹೊಡೆದು ಬಂದಿದೆಯಲ್ಲ ಇದರೊಳಗೆ, ಅದು ಒಳ್ಳೆಯ ಇದು ಅದಕ್ಕೆ ಒಳ್ಳೆ ಇದು ಬೇಕಾಯಿತು. ಇದ್ರ ಮುಂದೆ ಪಾಕಿಸ್ತಾನದವ್ರು ಹೆದರಿಸ್ತಾ ಇದ್ರು, ನಮ್ಮ ಹತ್ರ ಆಟಮ್ ಬಾಂಬ್ ಇದೆ ಹಾಗೆ ಅಂತಂದು. ಎಷ್ಟು ಆಟಮ್ ಬಾಂಬ್ ಇದೆ ಅವ್ರ ಹತ್ರ? ಪಾಕಿಸ್ತಾನದ ಮುಷರಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಇದರೊಳಗೆಲ್ಲ, ನೀವು ಹುಚ್ಚಾಗಿ ಏನಾದ್ರು ಒಂದು ಬಾಂಬನ್ನು ಇಂಡಿಯಾದ ಮೇಲೆ ಹಾಕಿತು ಅಂತಂದರೆ ಅವರದ್ದು 100 ಬಾಂಬ್ ಇದೆ, ಇಡೀ ಪಾಕಿಸ್ತಾನವನ್ನು ಸುಟ್ಟಾಕ್ಬಿಡ್ತಾರೆ ಅವರು, ಎಚ್ಚರಿಕೆಯಿಂದ ಇರಿ ಅಂತ ವಾರ್ನ್ ಮಾಡಿದ್ದಾನೆ. ಅವನೇ ದೇಶ ಬಿಟ್ಟು ಹೋಗಿದ್ದಾನೆ, ಅವನು ವಾರ್ನ್ ಮಾಡಿದ್ದಾನೆ. ಮೊದಲು ಅವನೇ ಇಂಡಿಯನ್ ಹಾಗಂತ ಹೆದರಿಸ್ತಾ ಇದ್ದ, ಇದು ನಮ್ಮ ಹತ್ರ ಆಟಮ್ ಬಾಂಬ್ ಇದೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದ. ಇವೆಲ್ಲ ಆಟಗಳು ಇದಕ್ಕೆ ಬೇಕಾದದ್ದೇನು ಅಂದರೆ, ದಿಸ್ ಇಸ್ ಆಲ್ ವಾರ್ ಆಫ್ ನರ್ವ್ಸ್ ಅಷ್ಟೇ. ಇದು ಇನ್ನೇನು ಇಲ್ಲ, ಇವನೇನು ಯಾರೇನೂ ಮಾಡೋಕ್ಕೂ ಆಗಲ್ಲ, ವಾರ್ ಆಫ್ ನರ್ವ್ಸ್ ಅದನ್ನು. ಅದಕ್ಕೆ ಇದರಲ್ಲಿ ಎಕ್ಸ್ಪರ್ಟೈಸ್ ಯಾರಿಗಿದೆ, ಯಾರು ಮಾಡಬೇಕು, ಇದನ್ನು ಆರ್ಮಿ ಚೀಫು, ನೇವಿ ಚೀಫು, ಇದು ಏರ್ಫೋರ್ಸ್ ಚೀಫು, ಅವರದ್ದು ಇದನ್ನೆಲ್ಲನೂ ತನಗೆ ರಿಪೋರ್ಟ್ ಮಾಡಬೇಕು ಅಷ್ಟೇ ಹೊರತು ಡೆಸಿಷನ್ ನೀವು ತಗೊಳ್ಳಿ, ರಿಸರ್ಚ್ ನೀವು ತಾನೇ ಮಾಡಬೇಕಾದವರು. ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅವರಿಗೆ ಎಲ್ಲ ಮಾಡಿ. ಈ ನೆಹರು ಏನು ಮಾಡಿದ್ರು ನೋಡಿ, ನೆಹರು ಇದನ್ನು ಗಾಂಧಿ ನೆಹರೂನನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದ್ರಲ್ಲ, ಕಾಶ್ಮೀರದ ಸಮಸ್ಯೆ ಸಂಪೂರ್ಣ ಕ್ರಿಯೇಟ್ ಮಾಡಿದೋ ನೆಹರು, ಡೈನೆಸ್ಟಿ ಮಾಡಿದೋ ನೆಹರು.
ನೆಹರು ಮಾಡಿದ ಡೈನಾಸ್ಟಿಯಿಂದ ಇವತ್ತು ನಮ್ಮ ದೇಶದೊಳಗೆ ಪ್ರತಿ ರಾಜ್ಯದೊಳಗೂ ಡೈನಾಸ್ಟಿಗಳೇ ಇದೆ. ಕರ್ನಾಟಕದೊಳಗೆ ಬರೀ ಒಂದು ಡೈನಾಸ್ಟಿ ಅಲ್ಲ ಇರೋದು, ಸಣ್ಣ 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 ಡೈನಾಸ್ಟಿಗಳು ಎಷ್ಟಿದೆ. ಇವರು ಯಾಕೆ ಇದೆ ಖರ್ಗೆ ಮಗನಿಗೆ ಮತ್ತೆಗೆ ಬಂದ್ಬಿಟ್ಟು ಅದು ಡೈನಾಸ್ಟಿ ಅಲ್ವೇ ಇದರೊಳಗೆಲ್ಲನು. ಅವನು ಯಾರೋ ಕೃಷ್ಣ ಬೈರೇಗೌಡ ಅಂತ, ನಾನು ಬೈರೇಗೌಡ ಅಂತ ಅನ್ನೋರು ಮಗ, ಅವನ ಹೆಸರು ಕೃಷ್ಣ. ಅವನು ಯಾಕೆ ಹೆಸರಿನ ಮುಂದ್ಗಡೆ ಕೃಷ್ಣ ಬೈರೇಗೌಡ ಅಂತ ಹಾಕ್ತಾನೆ. ಬೈರೇಗೌಡ ಭೈರಪ್ಪ ಅನ್ನೋದೆಲ್ಲ ಹಳೆ ಕಾಲದ ಹೆಸರು. ನನಗೆ ಬೇಜಾರಾಗುತ್ತೆ, ನನಗೆ ಯಾರು ನಮ್ಮ ಅಪ್ಪ ಅಮ್ಮ ನನಗೆ ಏನಿಲ್ಲದೆ ಇದ್ರು ಒಂದು ಒಳ್ಳೆಯ ಹೆಸರನ್ನು ಕೊಡಲಿಲ್ವಲ್ಲ ಹಾಗೆ ಅಂತವ. ಈ ಹಳೆ ಕಾಲದ ಯಾರು ಬೇಕು, ಯಾರು ಇಟ್ಕೋತಾರೆ ಮಕ್ಕಳಿಗೆಲ್ಲ. ಚೇತನ್ ಅಂತಾರೆ, ಪ್ರಕಾಶ್ ಅಂತ, ಹೀಗೆ ತಾನೇ ಹೆಸರಿಟ್ಕೊಳ್ಳೋದು ಇವಾಗೆಲ್ಲ ಸ್ಟೈಲು. ಅಂಥದ್ರೊಳಗೆ ಇವನು ಯಾಕಪ್ಪ ಹೆಸರಿನ ಮುಂದ್ಗಡೆ ಕೃಷ್ಣ ಬೈರೇಗೌಡ ಅಂತ ಯಾಕೆ ಇಟ್ಕೋಬೇಕು? ಡೈನಾಸ್ಟಿ ಅಷ್ಟೇ ಇದರೊಳಗೆ. ಸೊ ಈ ಥರ ದೇಶದ ಎಲ್ಲ ಕಡೆನೂ ಡೈನಾಸ್ಟಿಗಳೇನೆಯ. ಲಾಲೂ ಪ್ರಸಾದ್ ಯಾದವ್ ಅವ್ರಿಗೆ ಎಷ್ಟು ಜನಯ ಮಕ್ಕಳು? ಡೈನಾಸ್ಟಿ ಅಲ್ವೇ ಅದು? ಮಹಾರಾಷ್ಟ್ರದೊಳಗೆ ಪವಾರು, ಅದು ಡೈನಾಸ್ಟಿ ಅಲ್ವೇ ಇದರೊಳಗೆಲ್ಲನೂ? ಹೀಗೆ ಯಾಕೆ ಇದನ್ನು ಹೀಗೆ ಮಾಡಿದ್ರು? ಯಾಕೆಂದರೆ ಅವರು ತಾವು ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ತನ್ನ ಮಗಳನ್ನು ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿಬಿಟ್ರು. ಅಂದರೆ ನೆಕ್ಸ್ಟ್ ಪವರ್ ತನ್ನ ಮಗಳಿಗೆ ಬರಬೇಕು ಹಾಗೆ ಅಂತ. ಅದೇ ಥರದೊಳಗೆ ನಡ್ಕೊಂಡು ಬಂತು. ಮಗಳ ಇಮೇಜನ್ನೆಲ್ಲ ಬೆಳೆಸಿದ್ರು. ಆ ಮಗಳು ತನ್ನ ಇವರನ್ನೆಲ್ಲ ಬೆಳೆಸ್ಕೊಂಡು ಬಂದರು, ತನ್ನ ಮಕ್ಕಳನ್ನ ಬೆಳೆಸ್ಕೊಂಡು ಬಂದರು ಇಂದಿರಾ ಗಾಂಧಿ. ಇದು ದೇಶವನ್ನು ಹಾಳು ಮಾಡಿದ್ದು. ಇದು ನಮ್ಮ ಡೆಮೋಕ್ರೆಟಿಕ್ ಸ್ಪಿರಿಟನ್ನೇ ಇದು ಹಾಳು ಮಾಡಿದ್ದು. ಈ ಮೋದಿ ಒಬ್ಬರೇನೆಯ ಚಾಯ್ವಾಲ ಬಂದರು, ಕಷ್ಟಪಟ್ಟು ಕೆಲಸ ಮಾಡಿದ್ರು, ಬಂದರು. ಅವ್ರಿಗೆ ವಾಜಪೇಯಿ ಅವ್ರಿಗೆ ಇದನ್ನು ಕೊಟ್ಟರು, ಹೋಗು ನೀನು ಚೀಫ್ ಮಿನಿಸ್ಟರ್ ಆಗು ಅಲ್ಲಿ ಗುಜರಾತಲ್ಲಿ ಅಂತ ಹೇಳಿದರು. ಅವರು ಸರಿಯಾದ ಕೆಲಸ ಮಾಡಿದ್ರು, ಗೆದ್ದರು. ನೆಕ್ಸ್ಟ್ ಟೈಮ್ ಗೆದ್ದರು, ಅದ್ರ ನೆಕ್ಸ್ಟ್ ಟೈಮು ಗೆದ್ದರು. ಇಡೀ ದೇಶಕ್ಕೆ ಅವರ ಹೆಸರೆಲ್ಲ ಬಂತು. ಇವರೆಲ್ಲ ಒಂದೇ ಸಮ ಬೈತಾಯಿದ್ರು ಇದನ್ನು. ಆ ಬೈದು ಅವರನ್ನು ಫೇಮಸ್ ಮಾಡಿದ್ರು ಅವರು. ಈಗಲೂ ಇವ್ರನ್ನ ಮೋದಿನ ಬೈದು ಬಿಟ್ಟರೆ ಇನ್ನೇನಿದೆ ಇವ್ರಿಗೆ ಹೇಳೋದಕ್ಕೆ ಪಾಸಿಟಿವ್ ಆಗಿ. ನೋಡಿ, ಅವರು ಹುಡುಕಿ ತಂದರು ಮನಮೋಹನ್ ಸಿಂಗನ್ನು. ಅಧಿಕಾರದಲ್ಲಿ ಅಫಿಷಿಯಲಿ ಅಧಿಕಾರದಲ್ಲಿ ಇಲ್ಲದೇ ಎಲ್ಲ ಅಧಿಕಾರನೂ ತಾನು ನಡೆಸಬೇಕು ಅಂತ ಅನ್ನೋದನ್ನು ಮನಮೋಹನ್ ಸಿಂಗನ್ನು ತಂದರು ಅವರು. ಅದರೊಳಗೆಲ್ಲನೂ ರಾಹುಲ್ ಗಾಂಧಿ ಆಗಲೇ ಅಧಿಕಾರ ನಡೆಸ್ತಾ ಇದ್ದ. ಆಮೇಲೆ ಇವರನ್ನು ನಡೆಸ್ತಿದ್ರು, ಯಾರು ಸೋನಿಯಾ ಗಾಂಧಿಯು ನಡೆಸ್ತಾ ಇದ್ದರು. ಇದಕ್ಕೆಲ್ಲ ಇಲ್ಲಿ ತನಕ ಬಂದುಬಿಡ್ತು ಅದನ್ನು.